ಇನ್ನೊಂದು ಮಿತ್ತಿದೆ, ಸೋರಿಯಾಸಿಸ್ ಬಂದ್ರೆ ಅದು ಪರ್ಮನೆಂಟ್ ಆಗಿ ಇದ್ದೇ ಇರುತ್ತೆ, ಅದು ವಾಸಿನೇ ಆಗದಿರಂತ ಕಾಯಿಲೆ ಅಂತ. ಇಲ್ಲ, ಹಾಗಲ್ಲ. ಇದು ಸಂಪೂರ್ಣವಾಗಿ ಶಾಶ್ವತವಾಗಿ ಗುಣ ಆಗುವಂತ ಕಾಯಿಲೆ. ಅದೇನಪ್ಪ ಅಂದ್ರೆ ನಾನು ಯಾವಾಗ್ಲೂ ಅದನ್ನ ಹೇಳೋದು, ಕಾಯಿಲೆಯನ್ನ ಎಷ್ಟು ನಾವು ಬಿಡ್ತಾ ಹೋಗ್ತೀವಿ, ಎಷ್ಟು ಹಳೇದಾಗ್ತಾ ಹೋಗುತ್ತೆ ಅಷ್ಟು ಜಟಿಲವಾಗುತ್ತೆ. ಅದರಿಂದ 1 ಅಥವಾ 2 ಪ್ಯಾಚ್ ಇರಬೇಕಾದ್ರೇನೆ ಎಚ್ಚೆತ್ಕೋಬೇಕಾಗುತ್ತೆ ಇದು. ಅದಕ್ಕೆ ನಾವು ಚಿಕಿತ್ಸೆ ಅಂತ ಬಂದಾಗ ಇದನ್ನ ಶಾಶ್ವತವಾಗಿ ನಾವು ಗುಣ ಮಾಡಬೇಕು. ಅದಕ್ಕೆ ನಾವು ಮಾಡುವಂಥದ್ದು ಶೋಧನ ಕ್ರಮ ಅಥವಾ ದೇಹ ಶುದ್ಧಿ ಚಿಕಿತ್ಸೆ. ಈ ಶೋಧನ ಅಂತ ಅಂದ್ರೆ ಸೋರಿಯಾಸಿಸ್ಗೆ ಕಾರಣವಾದಂತಹ ಒಂದು ಟಾಕ್ಸಿನ್ಸ್ ನ ವಾಂತಿ ಮೂಲಕ ಹೊರಗಡೆ ಹಾಕುವಂಥದ್ದು, ಸೋರಿಯಾಸಿಸ್ಗೆ ಕಾರಣವಾದಂತಹ ಒಂದು ಟಾಕ್ಸಿನ್ಸ್ ನ ಬೇದಿ ಮೂಲಕ ಹೊರಗಡೆ ಹಾಕಿದಾಗ ಇದನ್ನ ಬೇರ್ ಸಮೇತ ಹೋಗೋದಲ್ಲದೆ ಈ ಕಾಯಿಲೆ ಮತ್ತೆ ಪುನರುದ್ಭವ ಆಗುವುದಿಲ್ಲ. ಕೆಲವೊಬ್ಬರಿಗೆ 20 ವರ್ಷದಿಂದ ಇರುತ್ತೆ, ಕೆಲವೊಬ್ಬರಿಗೆ 2 ವರ್ಷದಿಂದ ಇರುತ್ತೆ. ಇವರು ಒಂದು ಆಯುರ್ವೇದಿಕ್ ಚಿಕಿತ್ಸೆ ತಗೊಂಡಾಗ ಎಷ್ಟು ದಿನ ಬೇಕಾಗುತ್ತೆ, ಎಷ್ಟು ದಿನಕ್ಕೆ ಗುಣಮುಖರಾಗ್ತಾರೆ? ಇಲ್ಲಿ ವಯಸ್ಸನ್ನೋದಕ್ಕಿಂತ ರೋಗದ ಬಲ ಅಂದ್ರೆ ಎಷ್ಟು ದಿವಸದಿಂದ ರೋಗ ಇದೆಯಾ ಮನುಷ್ಯನಿಗೆ ಮತ್ತು ಆ ರೋಗಿಯ ಒಂದು ಇಮ್ಯುನಿಟಿ ಡಿಪೆಂಡೆನ್ಸಿ ಮೇಲೆ ನಾವೆಷ್ಟು ಬೇಗ ಕ್ಯೂರ್ ಮಾಡಬಹುದು ಅಂತ ಹೇಳ್ಬೋದು. ಸರ್ವೇ ಸಾಮಾನ್ಯವಾಗಿ 3 ರಿಂದ 6 ತಿಂಗಳ ಒಳಗಡೆ ಮ್ಯಾಕ್ಸಿಮಮ್ ನಾವು ಕ್ಯೂರ್ ಮಾಡಬಹುದು ಇದನ್ನು.